ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ 2025 ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯಲ್ಲಿನ ಟೀಚಿಂಗ್ ಆಪ್ಟಿಟ್ಯೂಡ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ. ಸೊ ಯಾಕಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನು ನಾವು ಸ್ಟಡಿ ಮಾಡೋದ್ರಿಂದ ಈ ಒಂದು ಯೂನಿಟ್ನಿಂದ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ನಮಗೆ ಸರಳವಾಗಿ ಗೊತ್ತಾಗ್ತಾ ಇದೆ. ಸೊ ಅದೇ ರೀತಿಯಾಗಿ KA ಪ್ರಕಾರ KEದವರು ಹೇಳಿದ್ದಾರೆ ಅಕ್ಟೋಬರ್ 11 ರಂದು KSET ಎಕ್ಸಾಮಿನೇಷನ್ ನಡೆಸಲಾಗುತ್ತೆ. ಸೊ ಇದರ ಪ್ರಕಾರ ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಲ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಆಗೇ ಆಗುತ್ತೆ. ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪೇರ್ ಮಾಡ್ತಾ ಇದ್ದಾರೆ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಎಲ್ಲ 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ. 10 ಯೂನಿಟ್ಗಳನ್ನ ಕೊಟ್ಟು ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ. ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದ್ದೀವಿ. ನೋಟ್ಸ್ ಅನ್ನ ನೀಡ್ತಾ ಇದ್ದೀವಿ. 5000+ MCQs PDF ಅನ್ನ ಕೊಡ್ತಾ ಇದ್ದೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಒಂದು ಆ್ಯಪ್ ನಿಂದ ನೀವು ಜಾಯಿನ್ ಕೂಡ ಆಗಬಹುದು. ಸೊ ಅದೇ ರೀತಿಯಾಗಿ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಇಂದ ಡೌನ್ಲೋಡ್ ಜಾಯಿನ್ ಆಗಬಹುದು ಅಥವಾ ಈ ಒಂದು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯಿನ್ ಆಗಬಹುದು. ಸೊ ಹಾಗಾದ್ರೆ ಇಲ್ಲಿ 2025 ನಲ್ಲಿ ಕೇಳಿದ ಪೇಪರ್ 1 ಪತ್ರಿಕೆಯ ಟೀಚಿಂಗ್ ಆಪ್ಟಿಟ್ಯೂಡ್ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀವಿ. ಕ್ವಶನ್ ನಂಬರ್ 31 ಇಂದ 35 ಪ್ರಶ್ನೆಗಳು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿದ್ದು. 31 ಮ್ಯಾಚ್ ದ ಫಾಲೋವಿಂಗ್: ವಿಜುವಲ್ ಲರ್ನರ್ಸ್, ಕೈನೆಸ್ಥೆಟಿಕ್ ಲರ್ನರ್ಸ್, peer tutoring, inclusive education. List 2: preference to hands-on activities, benefit from diagrams and charts, address diversity in classroom, students learn from each other. So here let us move to the answer directly. The right answer is option 4 here. Why? Because visual learners, because students are going to learn by seeing their eyes. Yes or no? So visual learners, here the correct match is option 2, benefit from diagrams and charts. So visual learners means they are going to study through the diagrams and charts. ಸೊ ಇಲ್ಲಿ ದೃಶ್ಯ ಕಲಿಕಾರ್ಥಿಗಳು ಅಂತಂದಾಗ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಈ ರೇಖಾಚಿತ್ರಗಳನ್ನ ಮತ್ತೆ ನಕಾಶೆಗಳನ್ನ ನೋಡಿ ಅಧ್ಯಯನ ಮಾಡಿ ಜ್ಞಾನವನ್ನ ಪಡಿತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಎಗೆ ರೇಖಾಚಿತ್ರ ಮತ್ತು ನಕಾಶೆ ಸರಿ ಉತ್ತರ ಆಗಿದೆ. ಕೈನೆಸ್ಥೆಟಿಕ್ ಲರ್ನರ್ಸ್ ಮೀನ್ಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಪ್ರಿಫರೆನ್ಸ್ ಟು ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್. ಸೊ ಇಲ್ಲಿ ಚಲನ ಕ್ರಮದಿಂದ ಗೊತ್ತಾಗ್ತಾ ಇದೆ. ಕೈನೆಸ್ಥೆಟಿಕ್ ಅಂತಂದ್ರೆ ಚಲನದಿಂದ ಕೈ ಕಾಲುಗಳ ಒಂದು ಚಲನವಲನಗಳ ಮೂಲಕ ವಿದ್ಯಾರ್ಥಿಗಳು ಜ್ಞಾನವನ್ನ ಪಡಿತಾ ಇದ್ದಾರೆ. ಸೊ ಹಿಯರ್ ಕೈನೆಸ್ಥೆಟಿಕ್ ಕಲಿಕಾರ್ಥಿಗಳು ಅಂದ್ರೆ ಕೈಯಿಂದ ಮಾಡುವ ಚಟುವಟಿಕೆಗಳು. ಸೊ ಹಿಯರ್ ದ ಆಕ್ಟಿವಿಟೀಸ್ ವಿಚ್ ಆರ್ ಪ್ರಿಪೇರ್ಡ್ ಬೈ ಯೂಸಿಂಗ್ ದ ಹ್ಯಾಂಡ್ಸ್ is known as the kinesthetic. So here students are going to learn by making activities with their hands. So option 1 is right. So ಇಲ್ಲಿ ಕೈನೆಸ್ಟಿಕ್ ಲರ್ನರ್ಸ್ಗೆ ಕೈಯಿಂದ ಮಾಡುವ ಚಟುವಟಿಕೆಗಳಿಗೆ ಆದ್ಯತೆ ಸರಿಯಾಗಿದೆ. Next one is peer tutoring. So here the right answer is students learn from each other. So here peer means students are going to learn with other students, with their friends. So ಇಲ್ಲಿ ಸಹಪಾಠಿ ಅಧ್ಯಯನ ಅಂದಾಗ ವಿದ್ಯಾರ್ಥಿಗಳು ಪರಸ್ಪರ ಇತರ ತಮ್ಮ ಸ್ನೇಹಿತರೊಂದಿಗೆ ಕೂಡಿ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಇನ್ಕ್ಲೂಸಿವ್ ಎಜುಕೇಶನ್ ಮೀನ್ಸ್ ಅಡ್ರೆಸ್ ಡೈವರ್ಸಿಟಿ ಇನ್ ಕ್ಲಾಸ್ ರೂಮ್. ಸೊ ಇಲ್ಲಿ ಅಂತರ್ಗತ ಶಿಕ್ಷಣ ಅಂದ್ರೆ ತರಗತಿಯಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯವರಾಗಿರ್ತಾರೆ. ಸೊ ಅವರಲ್ಲಿನ ವೈವಿಧ್ಯತೆಯನ್ನ ಸೂಚಿಸುವುದಕ್ಕೆ ನಾವು ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಹೇಳ್ತೀವಿ. Next, question number 32, benefit of using project based assessment. Option A, importance to memorization of fact. Option 2, enhances critical thinking and problem solving skills. Option 3, reduces time spent on assessments. Option 4, easiness to apply multiple choice tests. ಯೋಜನಾ ಆಧಾರಿತ ಮೌಲ್ಯಮಾಪನವನ್ನು ಬಳಸುವ ಪ್ರಯೋಜನಗಳೇನು? ಆಪ್ಷನ್ 1, ವಾಸ್ತವಾಂಶಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು. ಆಪ್ಷನ್ 2, ವಿಮರ್ಶಾತ್ಮಕ ಚಿಂತನೆಗಳನ್ನು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವರ್ಧಿಸುತ್ತದೆ. ಆಪ್ಷನ್ 3, ಮೌಲ್ಯಮಾಪನಕ್ಕೆ ವ್ಯಯ ಮಾಡುವ ಸಮಯವನ್ನು ಕಡಿಮೆ ಮಾಡುತ್ತದೆ. ಆಪ್ಷನ್ 4, ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಅನ್ವಯವಾಗ್ತಾ ಇದೆ. ಸೊ ಹಿಯರ್ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್, ಸೊ ಇಟ್ ಡಸಂಟ್ ಗಿವ್ ಇಂಪಾರ್ಟೆನ್ಸ್ ಫಾರ್ ದಿ ಮೆಮೊರೈಸೇಷನ್ ಆಫ್ ಫ್ಯಾಕ್ಟ್ಸ್. ಸೊ ಆಪ್ಷನ್ 1 is wrong here. And also it will reduce the time spent on the assessment
but not very near to the question. So option 3 also we can eliminate. Option 4 also we can eliminate. The right answer is option 2. Project based assessment we are using in order to develop the critical thinking in the students and also develop the problem solving methods in students. So ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆಗಳನ್ನು ಬೆಳೆಸುವ ಸಲುವಾಗಿ ಮತ್ತೆ ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಬೆಳೆಸುವ ಸಲುವಾಗಿ ಈ ಒಂದು ಯೋಜನಾ ಆಧಾರಿತ ಮೌಲ್ಯಮಾಪನವನ್ನು ಬಳಕೆ ಮಾಡ್ತೀವಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2. So ಇಲ್ಲಿ project based learning, it is a student centered method. So ಇದು ವಿದ್ಯಾರ್ಥಿ ಕೇಂದ್ರಿತ ಆಗಿದೆ. So here learners are going to get the knowledge by using their skills by actively engaging in real world. So ಇಲ್ಲಿ ವಿದ್ಯಾರ್ಥಿಗಳು ರಿಯಲ್ ವರ್ಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಸೊ ಇಲ್ಲಿ ಜ್ಞಾನವನ್ನ ಪಡೆದುಕೊಳ್ತಾ ಇದ್ದಾರೆ. So it is an instructional approach. Students investigate and respond to complex authentic questions and problems over days, weeks or even semesters. So ಇಲ್ಲಿ ವಿದ್ಯಾರ್ಥಿಗಳು ಸತತ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದ್ರ ಮೂಲಕ ಜ್ಞಾನವನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಎನ್ಹಾನ್ಸ್ ದ ಸ್ಟೂಡೆಂಟ್ಸ್ ಎಂಗೇಜ್ಮೆಂಟ್, ಫೋಸ್ಟರ್ ಕ್ರಿಟಿಕಲ್ ಸ್ಕಿಲ್ಸ್ ಅಂಡ್ ಕನೆಕ್ಟ್ ಕ್ಲಾಸ್ ರೂಮ್ ಲರ್ನಿಂಗ್ ಟು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್. Question number 33. Flipped classroom typically involves. Option 1. Teacher records instructional videos and shares them with students for practicing problems. Option 2. Completing assignments in the class and watching videos at home. Option 3. Traditional lecture based teaching. Option 4. Online assessment without any classroom activities. ಫ್ಲಿಪ್ ತರಗತಿ ಕೊಠಡಿಗಳು ಸಾಮಾನ್ಯವಾಗಿ ಏನನ್ನ ಒಳಗೊಂಡಿರ್ತವೆ? ಆಪ್ಷನ್ 1. ಶಿಕ್ಷಕರು ಬೋಧನಾ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಮತ್ತು ಸಮಸ್ಯೆಗಳನ್ನು ಅಭ್ಯಾಸ ಮಾಡಲು ವಿದ್ಯಾರ್ಥಿಗಳಿಗೆ ನೀಡುತ್ತಾರೆ. ಆಪ್ಷನ್ 2. ತರಗತಿಯಲ್ಲಿ ನಿಯೋಜನೆಗಳನ್ನು ಪೂರ್ಣಗೊಳಿಸುವುದು ಮತ್ತೆ ಮನೆಯಲ್ಲಿ ವಿಡಿಯೋಗಳನ್ನು ನೋಡುವುದು. ಆಪ್ಷನ್ 3. ಸಾಂಪ್ರದಾಯಿಕ ಉಪನ್ಯಾಸ ಆಧಾರಿತ ಬೋಧನೆ. ಆಪ್ಷನ್ 4. ಯಾವುದೇ ತರಗತಿ ಚಟುವಟಿಕೆಗಳಿಲ್ಲದೆ ಆನ್ಲೈನ್ ಮೌಲ್ಯಮಾಪನ. ಸೊ ನಮಗೆ ಮೊದಲು we must know what do we mean by flipped classroom. So flipped classroom, it is an instructional strategy where traditional teaching methods are reversed. So here traditional teaching method is reversed, so we can eliminate option 3. Yes, so in the same way, in this model students learn new concepts at home through watching videos or reading or using class time for discussions, problem solving and hands-on activities. So it means that here students are going to learn at home by watching the videos and some by reading or by writing, and in classroom they are giving more importance for the discussion and for problem solving. So ಈ flipped classroom ನಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲಿನೇ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ವಿಡಿಯೋಗಳನ್ನ ನೋಡೋದ್ರ ಮೂಲಕ, ಯೂಟ್ಯೂಬ್ ನಿಂದ ಸ್ಟಡಿ ಮಾಡೋದ್ರ ಮೂಲಕ, ಓದೋದ್ರ ಮೂಲಕ, ಬರೆಯೋದ್ರ ಮೂಲಕ ಮನೆಯಲ್ಲಿನೇ ಅಭ್ಯಾಸ ಮಾಡ್ತಾ ಇದ್ದಾರೆ. ತರಗತಿಯಲ್ಲಿ ಹೆಚ್ಚಾಗಿ ಅವರು ವಿಚಾರಣೆಗೆ, ಡಿಸ್ಕಷನ್ ಮಾಡಲು ಸಮಯವನ್ನ ನೀಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಸ್ಟೂಡೆಂಟ್ ಎಂಗೇಜ್ಮೆಂಟ್ ಅಂಡ್ ಆಲ್ಸೋ ಅಲೋ ಮೋರ್ ಇಂಟರಾಕ್ಟಿವ್ ಅಂಡ್ ಎಫೆಕ್ಟಿವ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇದರಿಂದ ಏನಾಗ್ತಾ ಇದೆ, ವಿದ್ಯಾರ್ಥಿಗಳ ಒಂದು ಭಾಗವಹಿಸುವಿಕೆ ಹೆಚ್ಚಾಗ್ತಾ ಇದೆ. ಜೊತೆಗೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಸಂವಾದಗಳಲ್ಲಿ ತೊಡಕೊಳ್ತಾ ಇದ್ದಾರೆ. ಮತ್ತೆ ಇದು ಒಂದು ವಿಭಿನ್ನವಾದ ಅತಿ ಹೆಚ್ಚು ಪರಿಣಾಮಕಾರಿಯಾದ ಅನುಭವವನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ಸೊ ಹಿಯರ್ ಫ್ಲಿಪ್ಡ್ ಕ್ಲಾಸ್ ರೂಮ್ ಇಸ್ ಟೀಚರ್ ರೆಕಾರ್ಡ್ಸ್ ಇನ್ಸ್ಟ್ರಕ್ಷನಲ್ ವಿಡಿಯೋಸ್ ಅಂಡ್ ಶೇರ್ ದೆಮ್ ಸ್ಟೂಡೆಂಟ್ಸ್ ಫಾರ್ ಪ್ರಾಕ್ಟೀಸಿಂಗ್ ಪ್ರಾಬ್ಲಮ್ಸ್. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅಂಡ್ ಆಲ್ಸೋ ಕಂಪ್ಲೀಟಿಂಗ್ ಅಸೈನ್ಮೆಂಟ್ಸ್ ಇನ್ ದ ಕ್ಲಾಸ್ ಅಂಡ್ ವಾಚಿಂಗ್ ವಿಡಿಯೋಸ್ ಅಟ್ ಹೋಮ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸೊ ಇಲ್ಲಿ ಫ್ಲಿಪ್ ತರಗತಿಗಳು ಅಂತಂದಾಗ ಶಿಕ್ಷಕರು ಬೋಧನಾ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ತಾರೆ, ಅವರು ಮನೆಯಲ್ಲಿ ನೋಡ್ತಾ ಇದ್ದಾರೆ, ಇದು ಕೂಡ ಸರಿಯಾಗಿದೆ. ಜೊತೆಗೆ ತರಗತಿಯಲ್ಲಿ ನಿಯೋಜನೆಗಳನ್ನ ಪೂರ್ಣಗೊಳಿಸುವುದು, ಮನೆಯಲ್ಲಿ ವಿಡಿಯೋಗಳನ್ನ ನೋಡುವುದು, ಎರಡೂ ಕೂಡ ಇಲ್ಲಿ ಸರಿಯಾಗಿದೆ. Next question number 34. Write sequence the steps involved in the computer based testing. ಗಣಕಯಂತ್ರ ಆಧಾರಿತ ಪರೀಕ್ಷೆ ಒಳಗೊಂಡಿರೋ ಹಂತಗಳನ್ನ ಅನುಕ್ರಮಗೊಳಿಸಿ ಅಂತ ಹೇಳಿದರೆ ಇಲ್ಲಿ ಸರಿಯಾದ ಉತ್ತರ ಇದರಲ್ಲಿ ನೀಡಿಲ್ಲ. ಈ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಲಾಗಿತ್ತು. ಕ್ವೆಶ್ಚನ್ ನಂಬರ್ 35. ಮ್ಯಾಚ್ ದ ಫಾಲೋವಿಂಗ್. ಸೊ ಇಲ್ಲಿ ಲಿಸ್ಟ್ 1 ಶೋಸ್ ಅಬೌಟ್ ಎಮೋಷನ್ಸ್, ಲಿಸ್ಟ್ 2 ಇಸ್ ಶೋಯಿಂಗ್ ಅಬೌಟ್ ಸೈನ್ಸ್. ಸೊ ಇಲ್ಲಿ ಲಿಸ್ಟ್ 1 ಮನುಷ್ಯರ ಭಾವನೆಗಳನ್ನ ತೋರಿಸಿದ್ರೆ, ಲಿಸ್ಟ್ 2 ಚಿಹ್ನೆಗಳನ್ನ ತೋರಿಸ್ತಾ ಇದೆ. ಲೆಟ್ ಅಸ್ ಮೂವ್ ಟು ದಿ ಆನ್ಸರ್ ಡೈರೆಕ್ಟ್ಲಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3. A. Anger. The right match is option 2. So resentment, irritation, feeling of fear and grief. ಕ್ರೋಧ ಅಂದ್ರೆ ನಾವು ಯಾವಾಗ ಕ್ರೋಧದಲ್ಲಿ ಇರ್ತೀವಿ ಅವಾಗ ನಮಗೆ ಅಸಮಾಧಾನ ಉಂಟಾಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ಭಯದ ಭಾವನೆ ಬರ್ತಾ ಇದೆ, ಮತ್ತೆ ದುಃಖ ಕೂಡ ಆಗ್ತಾ ಇದೆ. ನೆಕ್ಸ್ಟ್ ಹ್ಯಾಪಿನೆಸ್. ದ ರೈಟ್ ಮ್ಯಾಚ್ ಇಸ್ ಆಪ್ಷನ್ 3. Playfulness and creativity, curiosity and engagement, smile, laughter. Yes, whenever we are in happiness, we are acting playfully, and we are also create something new. We will be we'll be having curiosity in learning new things, and we smile. ಸೊ ಇಲ್ಲಿ ಸಂತೋಷಕ್ಕೆ ಸರಿಯಾದ ಒಂದು ಮ್ಯಾಚ್ ಲವಲೈಕೆಯಿಂದ ಕೂಡಿರ್ತೇವೆ, ಸೃಜನಶೀಲತೆ ಇರುತ್ತೆ, ಕುತೂಹಲ ಇರುತ್ತೆ, ಮುಗುಳ್ನಗ್ತಾ ಇರ್ತೀವಿ.
Next, fear. The right match is option 4. Trembling, crying, running away, choking and withdrawal. ಸೊ ಯಾವಾಗ ನಾವು ಹಸಿವೆ ಈ ಒಂದು ಭಯದಲ್ಲಿ ಇರ್ತೀವಿ ಅವಾಗ ನಾವು ನಡುಗ್ತಾ ಇರ್ತೀವಿ, ಅಳ್ತಾ ಇರ್ತೀವಿ, ಓಡಿ ಹೋಗುವುದು, ಉಸಿರುಗಟ್ಟಂತ ಆಗುವುದು, ಹಿಂದೆ ಸರಿಯುವುದು. ನೆಕ್ಸ್ಟ್, ಜೆಲಸಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1. ಸ್ಕ್ರಾಚಿಂಗ್, ಬಿಟ್ಟಿಂಗ್, ಬೆಡ್ ವೆಟ್ಟಿಂಗ್, ರೆಫ್ಯೂಸಲ್ ಟು ಈಟ್, ಕಿಕ್ಕಿಂಗ್. ಸೊ ಇಲ್ಲಿ ಯಾವಾಗ ನಮಗೆ ಹಸಿವೆ ಉಂಟಾಗ್ತದೆ ಅವಾಗ ನಾವು ಪರಚುವುದು ಮಾಡ್ತೀವಿ, ಕಚ್ಚುವುದು ಮಾಡ್ತೀವಿ, ಹಾಸಿಗೆಯಲ್ಲಿ ಮೂತ್ರ ವಿಸರ್ಜಿಸುವುದು, ತಿನ್ನಲು ನಿರಾಕರಿಸುವುದು ಮತ್ತೆ ಒದೆಯುವುದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಇವತ್ತಿನ ಒಂದು ತರಗತಿಯಾಗಿದೆ. ಈ ವಿಡಿಯೋದಲ್ಲಿ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟ 5 ಪ್ರಶ್ನೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದೇ ರೀತಿ ಒಂದು ಕೆಸೆಟ್ 2025 ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಇವಾಗಲೇ ನಾವು ಉಳಿದ ಯೂನಿಟ್ಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ಉಳಿದ ಯೂನಿಟ್ಗಳನ್ನು ಕೂಡ ನಾವು ಇನ್ನೂ 2-3 ಯೂನಿಟ್ ಉಳಿದಿದೆ, ಅವುಗಳನ್ನು ಕೂಡ ಚರ್ಚೆ ಮಾಡ್ತೀವಿ. ಸೊ ಅದರ ಜೊತೆಗೆ ಕೆಸೆಟ್ 2026 ಪೇಪರ್ 1ಗಾಗಿ ಕಂಪ್ಲೀಟ್ ಕೋರ್ಸ್ ಲಾಂಚ್ ಮಾಡಿದ್ದೀವಿ. ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್ಗಳು, ನೋಟ್ಸ್, 5000 ಪ್ಲಸ್ MCQs, PDF, UIQ ಅಂಡ್ ಮಾಡೆಲ್ ಕ್ವಶನ್ ಪೇಪರ್. ಸೊ ಎಲ್ಲವನ್ನ ನೀಡ್ತಾ ಇದ್ದೀವಿ. ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಪೇಪರ್ 2ಗಾಗಿ ಕೆಳಗಿನ ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್. ಆಲ್ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಥ್ಯಾಂಕ್ ಯು.